ಸ್ವಚ್ಛರ ಇದ್ರಿಲ್ಲ ಆದ್ರನ ಕರ್ದಿಲ್ಲ ಅವ. ನನ್ನೇನ್ ಕರಿತಾನ ಒಂಥರ ಏನೇನೋ ಒಗಟು ಮಾತಾಡಿದ ಅದಕ್ಕೆ ಸಿಟ್ಟು ಬಂತು. ಒಗಟಂದ್ರ ಏನಂದ ಹೇಳು. ಒಗಟಂದ್ರ ಏನಂದವ ಅನ್ನೋದು ಹೇಳು. ಒಂಥರ ನೋಡಕತ್ತಿದ್ನ, ಯಾಕೆ ನೋಡ್ತಾ ಬಿಡು ನೋಡಕ್ ಬೇಕಂತ ಸುಮ್ನೆ 2 ದಿನಲಿದ್ದ ಹಂಗೆ ಮಾಡ್ದ. ಅವ್ರ ಇದ್ರನ್ನ ಹಂಗೆ ಮಾಡ್ದ. ಅವತ್ತು ಅವ್ರ ಮಗ ಸೊಸೆ ಆಚೆ ಹೋದ್ರು. ಅದ್ ಸುಮ್ನೆನೆ ಇರ್ಲಿಲ್ಲ. ನಾನು ಎಲ್ಲ ಕೆಲ್ಸ ಆಗಿತ್ತು ಅವ್ರು ಹೋಗಾಗ. ಹೊರಗಡೆ ಅಷ್ಟೇ ಇತ್ತು ಗೂಡ್ಸ್, ನೀರಾಕಿ ತೊಳ್ಯಾಗ. ಅಲ್ಲಿ ಬಾಗ್ಲ ಹತ್ರ ಬಂದ್ ಕುಂತ. ಕುಂತು ನಿನ್ ನಗಲ್ ಯಾಕೆ ಸೈಲೆಂಟ್ ಆಗಿ ಯಾಕಿರ್ತೀಯ, ನಿನ್ ನಗಲ್ ಯಾಕ ಅಂದ. ಸುಮ್ನೆ ಅದೇ. ತಿರ್ಗಮ್ಮೆ ಹಂಗೆ ಕೇಳ್ದ, ಸುಮ್ನೆ ಅದೇ. ತಿರ್ಗ ಸಲ ಏನಂದ, ನೀ ಊರ್ಗ್ ಹೋಗಿದ್ಯಲ್ಲ, ದುಡ್ಡು ಬೇಕಾದ್ರೆ ಕೇಳ್ಬೇಕು, ನಾನು ಕೊಟ್ಟಿದ್ನಲ್ಲ ಅಂದ. ಸಿಟ್ಟ ಬಂತು. ಏನಂದ ಹಂಗಂದ್ರೆ? ನಿನ್ನ ಹತ್ರನೇ ಇದೆ ದುಡ್ಡು, ನಿಂಗೆ ಯಾರ ಹತ್ರ ಇಲ್ಲ ದುಡ್ಡು, ನಾವು ದುಡಿಯಕ್ಕೆ ಬಂದೀವಿ. ಯಾವ್ದಾರ ನಿನ್ ದುಡ್ಡು ತಗೊಂಡು ನಾ ಏನ್ ಮಾಡ್ಲಿ, ನಿನ್ಗೆ ಫೋನ್ ಮಾಡ್ಲ ನಾನು ದುಡ್ಡು ಬೇಕಾದ್ರ ಅಂತ. ಹಂಗಲ್ಲಮ್ಮ, ನಾನು ಖರ್ಚಿಗೆ ಬೇಕಾಗ್ಯಾವ ಕೇಳಿದ್ನೆ ಅಂದ. ಹಂಗ ಖರ್ಚಿಗೆ ನಿನ್ನೆ ಕೇಳಕ್ ಬರಲ್ಲ, ನನ್ಗೆ ಯಾರು ಇಲ್ಲ ಏನ್ ಖರ್ಚಿಗೆ ಬೇಕಾದ್ರೆ ಕೇಳಕ್ ಅಂದೆ. ನಾನು ನಗೋದು, ನಾನು ಖುಷಿಯಾಗಿರೋದು, ನನ್ನ ಕಷ್ಟದಲ್ಲಿರೋದು ಅದೆಲ್ಲ ನಿನ್ಗೆ ಯಾಕ್ಬೇಕು. ನಿನ್ ಮನೆ ಕೆಲ್ಸಕ್ಕೆ ಬರ್ತೀನಿ, ನಿನ್ ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ, ಅದೆಲ್ಲ ನಿನ್ ವಿಚಾರ ನನಗೆ ಹಾಕ್ಬೇಕು, ನನ್ನ ವಿಚಾರ ನಿನ್ಗೆ ಹಾಕ್ಬೇಕು. ಬಾಯಿ ಬಂದಂಗ್ ಬೈದು ಬಂದೆ. ಅವತ್ಲಿದ್ದಾಗ ಗಣಮಗ್ ನನಗೆ ಮೂವತ್ತೆತ್ತು ನೋಡಲ್ಲ. ಏನೇನ್ ಬೈದೆ? ಏನಂದ್ರೆ ನನಗ ಅಕ್ಕ ತಂಗಿಯರಿಲ್ಲ, ನಿನ್ ಮಕ್ಕಳಿಗೆ ಆದ್ರೆ ಹಿಂಗೆ ಕೇಳಿಗೆ ಹಂಗ ಹಿಂಗೆ ಹೆಂಗೆ ಲಾಸ್ಟಿಗೆ ಇನ್ನೊಂದ್ಸಲ ನಾನು ಎಲ್ಲನ ಬೆಟ್ಟದಲ್ಲಿ ಎಲ್ಲನ ಮಾತಾಡ್ತಿರ್ ಚಪ್ಪಲಿ ತಗೊಂಡು ಹೊಡಿತು ನೋಡಂತ ಹೇಳಿದೆ. ಹೋಗೋರು ಬರೋರಿಗೆ ಮಾತಾಡ್ಸೋದು, ಹೋಗೋರಿಗೆ ಏನಾದ್ರು ಕೇಳೋದು, ಅವ್ರ ನಂಬರ್ ಕೇಳೋದು, ಹಂಗ್ ಮಾಡ್ತಿದ್ನಂತ. ಹೋಗೋರಿಗೆ ಈಗ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲಿ ಜಾಸ್ತಿ ನಮ್ಮಂತಾರ ಎಷ್ಟು ಜನ ಬರ್ತಾರಲ್ಲ ಕೆಲ್ಸಕ್ಕೆ ಬೇರೆ ಯಾರ ಮನೆಗೆ. ನಿನ್ನ ಹೆಸರು ಏನು, ನಿನ್ ನಂಬರ್ ಕೊಡು, ಹಂಗ ಹಿಂಗ ಅಂತ ಕೇಳ್ತಿದ್ನಂತ. ಅವ್ರು ಏನಂದಾರ ಗೊತ್ತಿಲ್ಲ. ಅಂದ್ರೆ ಅವಾಗಿಂದ ಈಗ ಯಾರನ್ನ ಕೇಳಲ್ಲ ಏನಂತ ಬೈದಲ್ಲಿಂದ. ಕೆಲ್ಸಗಳವನು ಯಾರಿಗ ಗೊತ್ತ. ಅವ್ರ ಮನಿಗೆ ಹೋಗ್ಬೇಕು ಬರ್ತಿರ್ಲಂತ, ಅದನ್ನ ಹೇಳ್ದ. ಅವ್ರ ಮನಿಗೆ ಹೋಗ್ಬೇಕು ಬರ್ತಿಲ್ಲಂತ, ಅವ್ರ ಜೊತೆಗೆ ನಕ್ಕಂತ ಮಾತಾಡ್ತಿರ್ಲಂತ, ಚೆನ್ನಾಗಿತ್ಲಂತ, ಖುಷಿಯಾಗಿತ್ಲಂತ. ಅದಕ್ಕೆ ಅವಳೆಲ್ಲ ಮುರ್ಬಿಟ್ಟು ಹೇಳಿದಾಳನ, ಅದಕ್ಕೆ ನಿನ್ ಜೊತೆ ಖುಷಿ ಇದ್ದಾಳ ಅಂತ ಹೇಳಿದೀನಿ. ಏನಂದ? ಸುಮ್ನೆ ಐತಿ, ಕೀರ್ತಿ ಬೇಡಮ್ಮ ಊರ್ ಮಂದಿ ಎಲ್ಲ ಕೇಳ್ತಾರಂದ. ನೀನ್ ಹೇಳೋದ್ಯಾಕ, ನಾನು ಎಲ್ಲಾರು ಕೂಡಿ ಕರ್ಲಿ ಏನಂದೆ. ಇನ್ನೊಂದ್ ಜಾಸ್ತಿ ಮಾತಾಡಿದ್ರೆ ಕರಿತೀನಿ ಅಂದೆ. ನಿನ್ ಕೈ ಮುಗಿತೀನಿ ಅಮ್ಮ, ಹೋಗ್ ಫಸ್ಟ್ ನಮ್ಮ ಮನೆ ಬಿಟ್ಟು ಅಂದ. ಇವೆಲ್ಲ ಮಾತಾಡ್ಸಾಗ ಅನ್ಸ್ಲಿಲ್ಲ, ನನ್ ಕೈ ಮುಗಿತೀನಿ ಇವಾಗ ಹಂಗ ಅಂತೀನಿ ಅಂತ ಹೇಳ್ತಿದ್ದಲ್ಲ. ಅಲ್ಲೆಲ್ಲ ಪಕ್ಕದ ಮನೆಯವರೆಲ್ಲ ನಾನು ಬೈಯೋದ್ ಕೇಳಿಸ್ಕೊಂಡು ಅವ್ರು ಅಂದ್ರು, ಚೆನ್ನಾಗಿ ಮಾಡಿದೆ ಅಮ್ಮ ನೀನ್ ಅವ್ರಿಗೆ, ಇಲ್ಲಾಂದ್ರೆ ಎಲ್ರಿಗೆ ಹಂಗೆ ಮಾತಾಡಿಸ್ತಾನ, ಹೋಗೋರಿಗೆ ಬರೋರಿಗೆ, ಪಕ್ಕದ ಮನೆಯವ್ರಿಗೆ. ಅವ್ರು ಸುಮ್ಮನೆ ಇದ್ರು ಅವ್ರು ಬೆಳಗ್ಗೆ ಅದು ಕಸ ಗುಡಿಸ್ತಿರ್ತಾರಂತ, ಅವ್ರು ಮಾತಾಡಿಸ್ತಾನಂತ. ಈ ಲೆವೆಟಲ್ಲಿ ಯಾರು ಈ ತರ ಮಾತಾಡ್ಸಲ್ಲಮ್ಮ. ಅವ್ನು ಬೆಳಗ್ಗೆ ನಾಯಿ ಹಿಡ್ಕೊಂಬಂದು ಕಸ ಗುಡ್ಸೋರಿಗೆ ಹಂಗ ಹಿಂಗ ಮಾತಾಡ್ಕೋತ ನಿಂದಿರ್ತಾನ. ನೀ ಚೆನ್ನಾಗಿ ಹೋಗುದಿದ್ದಿ ನೋಡ ಅವ್ರಿಗೆ ಅಂತ ಹೇಳಿದ್ರು. ಅವ್ರೆಲ್ಲ ಹೇಳ್ತಿರ್ತಾರ, ಮಾತಾಡಿಸ್ತಾರಲ್ಲ. ನಿನಗೆ ಏನ್ ಅನ್ಲಾರ್ದನೆ ಬೈದೆ ಅವ್ನಿಗೇನ್? ಅವನದೇನ್ ತಪ್ಪು? ನಿನಗೇನ್ ಮಲ್ಕೊಳ್ಳೋಣ ಬಾ ಅಂದಿದ್ನಂದ್ರ ಮಾತಾಡ್ಬೇಕಿತ್ತು ನೀನು. ಸುಮ್ನೆ ಯಾಕೆ ಬೈದೆ ಅವನಿಗೆ? ಮತ್ತೆ ಅದು ತಪ್ಪಲ್ಲ, ರೊಕ್ಕ ಕೊಡ್ತೀನಿ, ನೀನ್ ಯಾಕೆ ನಗಲ್ಲ, ನೀ ಯಾಕೆ ಸೈಲೆಂಟ್ ಆಗಿರ್ತೀವಿ ಅಂತ ಕೇಳೋಣ. ನೀನು ಸೈಲೆಂಟ್ ಆಗಿರುತ್ತಲ್ಲ, ಯಾಕ ನನ್ಕಿನ ಮುಂಚೆ ಅವ್ರ ಮನೆಗೆ ಹೋಗ್ಬೇಕು ಮಾಡ್ತಿಲ್ಲಂತ. ಆಕಿ ಅವನ ಜೊತೆ ಚೆನ್ನಾಗಿ ಮಾತಾಡೋದು, ನಕ್ಕಂತ ಆಡ್ಕೊಂತಿದ್ಲಂತ. ಅವ್ನ ಕೂಡ ನಾನ್ಯಾಕೆ ಮಾತಾಡೋಣ ನಗನ್ ಮಾಡಕ್. ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗ್ತಿರ್ತದೆ, ಅದೇ ನಮ್ ಜೊತೆ ಚೆನ್ನಾಗಿ ಮಾತಾಡ್ತಾರ, ನೀನ್ ಮಾತಾಡೋದಲ್ಲ ಅಂತ ಕೇಳೋಣ.
ನೀನ್ ಅಷ್ಟಕ್ಕೆ ನೀನು ಮಲ್ಕೋತೀನಿ ಬಾ ಅಂತ ಅಂತಾನೆ. ಅಲ್ಲ ಕೆಲ್ಸಕ್ಕೆ ಹೋದ ಅವನ ಜೊತೆ ನಂದೇನ್ ಕೆಲ್ಸ ಇರುತ್ತೆ ಮಾತಾಡೋದು. ಆದ್ರೆ ಹೆಣ್ಮಕ್ಳು ಇರ್ತಾರಲ್ಲ ಅವ್ರ ಜೊತೆ ಮಾತಾಡೋದು ಏನೋ ಹಂಗ ಹಿಂಗ ನಗೋದು ಆಡೋದು ಇರುತ್ತೆ. ಗಂಡ್ ಮಕ್ಳ ಜೊತೆಲಿ ಏನ್ ಮಾತಿರ್ತವೆ. ಹ್ಮ್ ಹ್ಮ್